ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಶೈಲು ವ್ಲಾಗ್ಸ್. ಸೊ ಇವತ್ತು ನಾನು ಮಾರ್ನಿಂಗಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಾರ್ನಿಂಗ್ ಇವಾಗ ಬಂದು 8 o'clock ಆಗಿದೆ ಟೈಮ್. ರೆಡಿ ಎಲ್ಲ ಆಗಾಯಿತು. ಇವತ್ತು ಬುಜ್ಜಿ ಬೇಬಿ ಸ್ಕೂಲಲ್ಲಿ ಆ್ಯನಿವಲ್ ಡೇ, ಅಂದರೆ ಸ್ಕೂಲಲ್ಲೆಲ್ಲ ಬೇರೆ ಕಡೆ ಅರೇಂಜ್ ಮಾಡಿದ್ದಾರೆ ಪ್ರೋಗ್ರಾಮ್ನ. ಸೊ ಬುಜ್ಜಿದು ಡ್ಯಾನ್ಸ್ ಪ್ರೋಗ್ರಾಮ್ ಇದೆ. KG ಮಕ್ಕಳು ಹೆಂಗೆ ಡ್ಯಾನ್ಸ್ ಮಾಡ್ತಾರೆ ಅಂತ ನೋಡ್ಬೋದು ಇವತ್ತು. ಸೊ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ಗ್ರ್ಯಾಂಡ್ ಪೇರೆಂಟ್ಸ್ಗೆ ಕೂಡ ಪ್ರೋಗ್ರಾಮ್ ಇದೆ. ಏನೋ ಪ್ರೋಗ್ರಾಮ್ ಅರೇಂಜ್ ಮಾಡಿದ್ದೀವಿ. ಗ್ರ್ಯಾಂಡ್ ಪೇರೆಂಟ್ಸ್, ಅಜ್ಜಿ ತಾತ ಇಬ್ಬರು ಬರ್ಬೋದು, ಇಲ್ಲ ಒಬ್ಬರು ಬಂದ್ರೂ ಆಗುತ್ತೆ. ಒಬ್ಬೊಬ್ಬರಿಗೆ ಒಂದೊಂದು ಥರ ಗೇಮ್ ಕೂಡ ಆಡಿಸ್ತೀವಿ ಅಂತ ಹೇಳಿದ್ದಾರೆ, ಡಿಸ್ಕಸ್ ಆಗಿದೆ. ಸೊ ಡ್ಯಾಡಿ ಬರೋಕ್ಕಾಗಲ್ಲ ಅಂತ ಅಂದರು, ಹಾಗಾಗಿ ಮಮ್ಮಿನೇ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಇವತ್ತು ಆ್ಯನಿವಲ್ ಡೇ ಪ್ರೋಗ್ರಾಮ್ ಹೆಂಗಿರುತ್ತೆ, ನಾವೆಲ್ಲ ಸ್ಕೂಲ್ ಕಾಲೇಜಲ್ಲಿ ಡ್ಯಾನ್ಸ್ ಮಾಡ್ದಂಗಿದೆ ಇವಾಗ. ಬಟ್ ಬುಜ್ಜಿದು ಆ್ಯನಿವಲ್ ಡೇ ಅಂತಂದರೆ ಏನೋ ಒಂಥರ, ಮಕ್ಕಳು ಎಷ್ಟು ಬೇಗ ಬೆಳೀತಾ ಇದ್ದಾರೆ ಅಂತ ಗೊತ್ತೇ ಆಗ್ತಿಲ್ಲ. ಬುಜ್ಜಿ ರೆಡಿ ಆಗಿದ್ದಾನೆ. ಒಂದು ಆ್ಯನಿವಲ್ ಡೇದು ಡ್ಯಾನ್ಸ್ ಡ್ರೆಸ್ ಕೂಡ ವೇರ್ ಮಾಡಿದ್ದಾನೆ. ಫುಲ್ ಡಾರ್ಕ್ ಯೆಲ್ಲೋ ಕಲರ್ ಮತ್ತು ವೈಟ್ ಕಲರ್ ಪ್ಯಾಂಟು. ತೋರಿಸ್ತೀನಿ ನಾನು ಆಮೇಲೆ. ಸೊ ಬನ್ನಿ, ಇವಾಗ ನಾನು ಕೂಡ ರೆಡಿ ಆಗಿದ್ದೀನಿ ಡ್ರೆಸ್ ಹಾಕ್ಕೊಂಡು. ಕ್ಯಾಬ್ ಬುಕ್ ಮಾಡಿದೆ, ಆಟೋ ಬುಕ್ ಮಾಡಿದ್ದೀನಿ. ಕ್ಯಾಬೆಲ್ಲ ಬರಬೇಕು, ಇನ್ನೂ ಬಂದಿಲ್ಲ. 2 minutes ಅಂತ ಹೇಳಿದ್ರು, ನೋಡೋಣ. ಮತ್ತು ತಾತನ ಬಗ್ಗೆ ಕೇಳ್ತಾಯಿದ್ರೆ, ಅಪ್ಪ ಇವಾಗ ಹುಷಾರಾಗ್ತಾ ಇದ್ದಾರೆ, ರಿಕವರ್ ಆಗ್ತಾ ಇದ್ದಾರೆ. ಚಿಕ್ಕಮ್ಮ ಇದ್ದಾರೆ ಅಲ್ಲಿ, ಮಮ್ಮಿ ಇದ್ದರು ಅಲ್ವಾ, ಮಮ್ಮಿ ಇದ್ಬಿಟ್ಟು ಬಂದರು. ಚಿಕ್ಕಮ್ಮ ಬಂದಮೇಲೆ ನಾನು ಇರ್ತೀನಿ ಅಂತ ಹೇಳಿದ್ರು ಅಂದ್ಬಿಟ್ಟು ಮಮ್ಮಿ ಬಂದಿದ್ದಾರೆ ಮನೆಗೆ. ಹೋಗ್ಬೇಕಿತ್ತು ಯಾಕೆ ಒಂದು ರೀಲ್ಸ್ ಮಾಡಬೇಕಿತ್ತು ನಿಮ್ಮ ಜೊತೆ, ನಿಮಗೆ ಗೊತ್ತಿಲ್ಲ. ಅದೇ ಸೊ ನಾನು ಮಮ್ಮಿ ಬುಜ್ಜಿ ನೋಡಿ, ಬುಜ್ಜಿದಿದೆ ಕಲರ್ ಆ್ಯನಿವಲ್ ಡೇ ಡ್ರೆಸ್ಸು. ನಮ್ಮ ಮಮ್ಮಿದೆ ಸರಿ, ಕೂದಲು ಎಲ್ಗೂ ಓಡಾಡಬಾರ್ದು ಮತ್ತು ಏರೆಲ್ಲ ಬಿಟ್ಕೊಂಡು ಹಿಂಗೆ ಆಡ್ಕೊಂಡು ಅಲ್ವಾ, ಇದೇ ಸರಿ. ನಮ್ಮ ಮಮ್ಮಿನೇ ಸರಿ, ಹಿಂಗೆ ಬನ್ ಹಾಕೊಂಡು ಮೆಸ್ಸಿ ಬನ್ ಹಾಕ್ಬಿಟ್ಟು ಹೋಗ್ತಾ ಇರೋದು. ಹೋಗ್ಬೋದು, ಕೂದಲು ಎಲ್ಲೂ ಓಡಾಡಲ್ಲ, ಹಿಂಗೆ ಅಂತೂ ಓಡಾಡಲ್ಲ. ಸೊ ಇವಾಗ ನಾವು ಹೊರಡ್ತಾ ಇದ್ದೀವಿ, ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಇದು ಬಂದು NOUS ಕನ್ವೊಕೇಶನಲ್ ಹಾಲ್ ಅಂತ ಅರೇಂಜ್ ಮಾಡಿದ್ರು. ನಾವು ಫಸ್ಟ್ ಟೈಮ್ ಹೋಗ್ತಾ ಇರೋದು. ಯೂನಿವರ್ಸಿಟಿ ಇದೆಲ್ಲ, ಓಪನ್ ಯೂನಿವರ್ಸಿಟಿ, ಅಲ್ಲೇ ಅದ್ರ ಪಕ್ಕನೇ. ಸೊ ತುಂಬ ಅಂದರೆ ತುಂಬಾ ದೊಡ್ಡ ಹಾಲ್ ಅಂತ ಹೇಳ್ಬೋದು. ಇಲ್ಲಿ ಚಿಕ್ಕ ಮಕ್ಕಳಿಗೆ 9 to 11 or 12, 3 ದೊಡ್ಡ ಮಕ್ಕಳಿಗೆ ಆ್ಯನಿವಲ್ ಡೇ ಸ್ಟಾರ್ಟ್ ಅಂತ ಹೇಳಿದರು. ಕ್ರೌಡ್ ಕೂಡ ಹಾಗೆ ಇತ್ತಪ್ಪ. KG LKG ನಾವು ಹೋದಾಗ 8:45 ಆಗಿತ್ತು. ಎಕ್ಸಾಕ್ಟ್ ಟೈಮ್ಗೆ ಹೋದ್ವಿ, ಆದರೆ ಯಾರು ಬಂದಿರಲಿಲ್ಲ ಪೇರೆಂಟ್ಸು. ಬುಜ್ಜಿನ ಕರ್ಕೊಂಡೋಗಿ ಅವ್ರ ಮ್ಯಾಮ್ ಹತ್ರ ಬಿಟ್ಬಿಟ್ಟು ಇಲ್ಲಿ ಬಂದ್ವಿ. ಇಲ್ಲಿ ಬಂದಮೇಲೆ ಗ್ರ್ಯಾಂಡ್ ಪೇರೆಂಟ್ಸ್ಗೆ ಕೂಡ ಪ್ರೋಗ್ರಾಮ್ಸ್ ಇರುತ್ತೆ, ಅವ್ರಿಗೆ ಕೂಪಾನ್ಸ್ ನಂಬರ್ನ ಕೊಡ್ತೀವಿ, ಇಲ್ಲಿಗೆ ಬಂದು ಅಂತ ಹೇಳಿದ್ರು. ಓಕೆ ಅಂತ ಅಂದ್ಬಿಟ್ಟು ನಾನು ಹಾಗೆ ವಿಡಿಯೋನ ಮಾಡ್ಕೋತಾ ಇದ್ದೆ. ಗ್ರ್ಯಾಂಡ್ ಪೇರೆಂಟ್ಸ್ಗೆ ಹೆಚ್ಚು ಪ್ರಾಮುಖ್ಯತೆನ ಕೊಡಬೇಕು, ಯಾಕಂದರೆ ಇತ್ತೀಚೆಗೆ ಮಕ್ಕಳು ಅಜ್ಜಿ ತಾತನ ಜೊತೆ ಅಷ್ಟು ಇನ್ವಾಲ್ವ್ ಆಗಲ್ಲ. ಬಿಕಾಸ್ ಎಲ್ಲ ಸಪ್ರೇಟ್ ಆಗಿರ್ತಾರೆ, ಅಪ್ಪ ಅಮ್ಮ ಮಗು ಎಲ್ಲ ಮಕ್ಕಳು, ಅಷ್ಟು ಬಿಟ್ಟರೆ ಜಾಸ್ತಿ ರಿಲೇಷನ್ಶಿಪ್ ಜೊತೆ ಇರೋದಿಲ್ಲ ಅಂತ ಅಂದ್ಬಿಟ್ಟು ಗ್ರ್ಯಾಂಡ್ ಫಾದರ್ ಗ್ರ್ಯಾಂಡ್ ಮದರ್ಗೆ ಒಂದು ಗೇಮ್ಸ್ ಅಂತ ಆಡಿಸ್ತಾರೆ. ಈವನ್ ನಾನು ಕಾಲೇಜ್ಗೆ ಹೋಗ್ಬೇಕಾದ್ರೂ ಕೂಡ ಗೇಮ್ಸ್ ಆಡಿಸ್ತಾ ಇದ್ರು. ಬಟ್ ನಮ್ಮ ಮನೇಲಿ ಯಾರೂ ಬಂದಿರಲಿಲ್ಲ, ಎಲ್ಲ ದೂರ ಇದ್ದಿದ್ದರಿಂದ. ಇವಾಗ ಇಲ್ಲಿ ಮಮ್ಮಿಗೆ ಬ್ಯಾಡ್ಜ್ ಥರ ಕೊಟ್ಟಿದ್ರು ನೋಡಿ, ನಂಬರ್ಸು. ಅದನ್ನು ಹಾಕ್ಸಿ ಗ್ರ್ಯಾಂಡ್ ಫಾದರ್ಸ್ ಗ್ರ್ಯಾಂಡ್ ಮದರ್ಸ್ ಎಲ್ಲ ಯಾರಿದ್ದಾರೆ ಅಲ್ವಾ, ಅವ್ರನ್ನ ಒಂದು ಸೈಡು, ಅವ್ರಿಗೆ ಆಲ್ರೆಡಿ ರಿಸರ್ವ್ ಆಗಿತ್ತು, ಅವರ ಸೀಟೆಲ್ಲ ಕನ್ಫರ್ಮ್ಡಾಗಿ ಅಲ್ಲಿ ಕೂರಿಸಿದ್ರು. ಇವಾಗ ಒಂದಷ್ಟು ವೆಲ್ಕಮ್ ಸಾಂಗ್ಸ್ ಇತ್ತು, ಸಖತ್ತಾಗಿ ಆಡ್ತಾಯಿದ್ರು ಮಕ್ಕಳಂತೂ. ಒಂಥರ ಅಟ್ರ್ಯಾಕ್ಟ್ ಮಾಡೋ ಥರ ಇತ್ತು, ಇನ್ನೂ ಸ್ವಲ್ಪ ಕೇಳೋಣ ಅನ್ನೋ ರೀತಿ. ನಾನಂತೂ ಎಕ್ಸೈಟಿಂಗ್ ಆಗಿದ್ದೀನಪ್ಪ, ಬುಜ್ಜಿ ಯಾವ ರೀತಿ ಡ್ಯಾನ್ಸ್ ಮಾಡ್ಬೋದು, ಮತ್ತು ಮಮ್ಮಿಗೆ ಯಾವ ರೀತಿ ಗೇಮ್ ಆಡಿಸ್ಬಹುದು, ಯಾವ ಥರ ಎಲ್ಲ ಅರೇಂಜ್ ಮಾಡಿರ್ತಾರೆ ಅಂತ ನಾನು ತುಂಬ ಕ್ಯೂರಿಯಾಸಿಟಿಯಿಂದನೇ ವೆಯ್ಟ್ ಮಾಡ್ತಾ ಇದ್ದೆ. ಇಲ್ಲಿ ಗೆಸ್ಟ್ ಎಲ್ಲ ಬಂದು ದೀಪ ಬೆಳಗೋದು, ಇದರಿಂದನೇ ನೆಕ್ಸ್ಟ್ ಪ್ರೋಗ್ರಾಮ್ ಸ್ಟಾರ್ಟ್ ಆಗೋದು ಅಂತಲೇ ಹೇಳ್ಬೋದು. ಅವರೇ ಸ್ಪೀಚ್ಗಳನ್ನ ಕೇಳ್ತಾ ಇದ್ರೆ ನಾವು ಸ್ಕೂಲ್ ಲೆವೆಲಲ್ಲಿದ್ದಾಗ ಹೆಂಗಿತ್ತು ಅದೆಲ್ಲ ನೆನಪಾಗ್ತಾ ಇತ್ತು. ಸೊ ನಾನು ಇವಾಗ ಮೊನ್ನೆ ಸ್ಕೂಲ್ ಡೇ, ಆ್ಯನಿವಲ್ ಡೇ, ಕಾಲೇಜ್ ಡೇ ಅಂತ ಮಾಡ್ದಂಗಿದೆ. ಇವಾಗ ನನ್ನ ಮಗಂದು 2nd ಆ್ಯನಿವಲ್ ಡೇ ಇದು. ಅವನು ಪ್ಲೇ ಹೋಮ್ಗೆ ಹೋದಾಗ್ಲೂ ಅಟೆಂಡ್ ಮಾಡಿದ್ವಿ, ಬಟ್ ಯಾವುದೇ ರೀತಿಯ ಪಾರ್ಟಿಸಿಪೇಟ್ ಮಾಡಿರಲಿಲ್ಲ ಚಿಕ್ಕವನು ಅಂತ ಅಂದ್ಬಿಟ್ಟು.
ಸೊ ಪ್ರಿ ಕೆ ಜಿಗೆ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾನೆ. ಮಕ್ಕಳು ದಿನೇ ದಿನೇ ಕಳೆದಂಗೆ ಎಷ್ಟು ದೊಡ್ಡವರಾಗ್ತಿದ್ದಾರೆ ಅನ್ನೋದು ಗೊತ್ತೇ ಆಗ್ತಿಲ್ಲ. ದಿನಗಳು ಹೆಂಗೆ ಉರುಳ್ತಿದೆ ಅನ್ನೋದು ಕೂಡ ಗೊತ್ತಾಗ್ತಿಲ್ಲ. ಕಣ್ಮುಚ್ಚಿ ಕಣ್ಣು ಬಿಡೋ ಅಷ್ಟರಲ್ಲಿ 1 ವರ್ಷ 6 ತಿಂಗಳು ಹಿಂಗೆ ಆಗ್ಬಿಡ್ತಾ ಇದೆ. ಏನೋಪ್ಪ, ನಾವು ಸ್ಕೂಲಲ್ಲೆಲ್ಲ ಇದ್ದಾಗ ಒಂದಿನ ಹೆಂಗೆ ಕಳೆಯುತ್ತೋ ಅಂತ ಕಾಯ್ತಿದ್ವಿ. ಇವಾಗ 1 ವರ್ಷ ಹೆಂಗೆ ಉರುಳ್ತಾ ಇದೆ ಅನ್ನೋದೇ ಗೊತ್ತಾಗಲ್ಲ, ಅಷ್ಟು ಸ್ಪೀಡಾಗಿ ಹೋಗ್ತಾ ಇದೆ. ಇವಾಗ ಬುಜ್ಜಿಯವರ ಡ್ಯಾನ್ಸ್ ಕೂಡ ಬಂತು, ನೀವು ನೋಡ್ತಾ ಇರ್ಬೋದು. ಎಷ್ಟು ಚೆನ್ನಾಗಿ ಮಾಡ್ತಿದ್ದ ಅಂದರೆ, ಚಿಕ್ಕ ಮಕ್ಕಳು ಡ್ಯಾನ್ಸ್ ಮಾಡೋದೇ ಒಂಥರ ಕ್ಯೂಟ್. ಅವ್ರು ಏನು ಮಾಡಲಿಲ್ಲ, ಹಿಂಗೆ ಹಿಂಗೆ ಅಂದರೆ ಸಾಕು, ಅದು ಕ್ಯೂಟ್ ಆಗಿರುತ್ತೆ. ನೀವು ನೋಡಿ, ಎಂಜಾಯ್ ಮಾಡಿ. ಅಜ್ಜ ಅಜ್ಜಿಯರು ರ್ಯಾಂಪ್ ವಾಕ್ ಮಾಡ್ತಾ ಇದ್ದಾರೆ. ಸೊ ಯಾರು ಯಾವ ಒಂದು ಮಕ್ಕಳ ಅಜ್ಜ ಅಜ್ಜಿಯರು ಅಂತ ಇನ್ನು ಅದಕ್ಕೆ ಮುಂಚೆ ನಾನು ಹೇಳ್ತೀನಿ, ಮೊದಲಿಗೆ ನಮ್ಮ ಈ ಒಂದು ಶಾಲೆಯಲ್ಲಿ ಇಂಥ ಒಂದು ವಿಭಿನ್ನವಾದಂಥ ಪ್ರಯತ್ನವನ್ನ ಮಾಡ್ತಾ ಬರ್ತಾ ಇದ್ದಾರೆ. ಸೊ ಅದಕ್ಕೆ ಒಂದು ಜೋರಾದ ಚಪ್ಪಾಳೆ ಎಲ್ಲರೂ ಕೊಡ್ಲೇಬೇಕು. ಯಾಕಂದ್ರೆ ಈಗಿರುವಂತ ಒಂದು ಹೆಸರು ಹೇಳ್ಬಿಡ್ತೀನಿ, ದಟ್ ಇಸ್ ಕರಣ್ ಕಾರ್ತಿಕೇಯನ್ ಫ್ರಮ್ LKG. ಇವರ ಅಜ್ಜ ಅಜ್ಜಿನ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ with the greatest costume of Odisha. So please put your hands together to Mr. Govind Raj and Krishna Kumari ಅವರಿಗೆ ಒಂದು ಜೋರಾದ ಚಪ್ಪಾಳೆ ಜೊತೆಗೆ let's welcome them. ಮೊದಲನೇದಾಗಿ ಕಪಲ್ಸ್ಗಳಿಗೆ ಗೇಮ್ ಇದ್ದಿದ್ದು, ಅಂದರೆ ಅವರು ಟ್ರೆಡಿಷ್ನಲ್ ಆಗಿ ವೇರ್ ಮಾಡಿದರು, ಸ್ಯಾರಿ ಆಗಿರ್ಬೋದು, ಡಿಫ್ರೆಂಟ್ ಸ್ಟೈಲಾಗಿ ವೇರ್ ಮಾಡಿದರು. ಅವರ ಎಂಟ್ರಿ ರ್ಯಾಂಪ್ ವಾಕ್ ಮಾಡ್ಕೊಂಡು ಬರಬೇಕು ಅಂತ. ಬಟ್ ಇಲ್ಲಿ ಆಗಿದ್ದೇ ಉಲ್ಟಾ, ರ್ಯಾಂಪ್ ವಾಕ್ ಅಲ್ಲ, ಡೈರೆಕ್ಟ್ ಡ್ಯಾನ್ಸಿಂದನೇ ಬರ್ತಾ ಇದ್ದಾರೆ. ನೀವು ನೋಡಿ ಎಷ್ಟು ಚೆನ್ನಾಗಂತ ಅನ್ನಿಸ್ತಿತ್ತು ಅಂತಂದರೆ, ಕಪಲ್ಸ್ ಬಂದಿದ್ದಾರಲ್ಲ, ಗ್ರ್ಯಾಂಡ್ ಫಾದರ್ ಗ್ರ್ಯಾಂಡ್ ಮದರ್, ಸಖತ್ ಚಿಂದಿಯಾಗಿ ಮಾಡಿಬಿಟ್ರು. ಒಬ್ಬೊಬ್ಬರಂತೂ ಒಂದೊಂದು ಥರ ಮಾಡಿ ಫುಲ್ ಎಲ್ಲರಿಗೂ ಎಂಟರ್ಟೈನ್ ಮಾಡಿದ್ರು ಅಂತಲೇ ಹೇಳ್ಬೋದು. ಈ ಥರ ಸ್ಕೂಲ್ಗಳಲ್ಲಿ ಈ ಥರ ಒಂದು ಸೆಲೆಬ್ರೇಟ್ ಅಂತ ಮಾಡಿದಾಗ ಏನೋ ಒಂಥರ ಅವರ ಅಜ್ಜ ಅಜ್ಜಿನೂ ಕೂಡ ಇಂಟ್ರೊಡ್ಯೂಸ್ ಮಾಡಿಸ್ದಂಗೆ ಆಗುತ್ತೆ, ಅವ್ರು ಕೂಡ ಇನ್ವಾಲ್ವ್ ಆದಂಗೆ ಅನಿಸುತ್ತೆ ಅಲ್ವಾ. ನಂಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತಪ್ಪ. ಕರ್ನಾಟಕದ ಸ್ಟೈಲಲ್ಲಿ ಸ್ಯಾರಿ ವೇರ್ ಮಾಡಿದರು, ತಮಿಳ್ನಾಡು, ಒಡಿಸ್ಸಾ ಹೀಗೆಲ್ಲ ಸ್ಯಾರಿಗಳನ್ನ ವೇರ್ ಮಾಡಿದರು. ಚಿಂದಿ ಅಂದರೆ ಚಿಂದಿಯಾಗಿ ಕಾಣಿಸ್ತಾ ಇದ್ರು. ಇನ್ನು ಮುಂದೆ ಬರೋರಂತೂ ಡ್ಯಾನ್ಸ್ ಮಾಡ್ಕೊಂಡೇ ಬರ್ತಾರೆ. ಸಖತ್ ಅಜ್ಜ ಅಜ್ಜಿ ಥರನೇ ಇರಲಿಲ್ಲ ಅವರು ಕೂಡ, ತುಂಬ ಅಂದರೆ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ಕೊಂಡು ಬಂದರು. ಸೊ ಇವಾಗ ನೋಡಿ ಸ್ಟಾರ್ಟ್ ಮಾಡ್ತಾರೆ ಅವರು ಡ್ಯಾನ್ಸ್ನ. ಎಲ್ಲ ಫುಲ್ ಶಿಲ್ಲೆ ಹಾಕ್ಕೊಂಡು ಚಪ್ಪಾಳೆ ಹೊಡ್ಕೊಂಡು ಫುಲ್ ಎಲ್ಲ ಎಂಜಾಯ್ ಮಾಡ್ತಾಯಿದ್ರು ಅಂತಲೇ ಹೇಳ್ಬೋದು ಇವರ ಡ್ಯಾನ್ಸ್ಗೆ.
ಗ್ರ್ಯಾಂಡ್ ಮದರ್ ಆ್ಯಂಡ್ ಗ್ರ್ಯಾಂಡ್ ಫಾದರ್ಸ್ ಯಾರಿದ್ರು ಇವರೆಲ್ಲರೂ ನಮ್ಮ ಅಜ್ಜಾಜಿಯರು ವಾಕ್ ಮಾಡಿದ್ರು. ಇದು ನಿಮಗೂ ಕೂಡ ಖಂಡಿತವಾಗ್ಲೂ ಇಷ್ಟ ಆಗಿರುತ್ತೆ. ಸೊ ಅವರ ಎನರ್ಜಿ ಯಾವ ತರ ಇದೆ ಅಂತ ಇವತ್ತು ಈ ಒಂದು ವೇದಿಕೆಯಲ್ಲಿ ಪ್ರೂವ್ ಮಾಡೋದಕ್ಕೋಸ್ಕರ ನಮ್ಮ ಸ್ಪೆಷಲಿ ಅಜ್ಜಿಯರು ಒಂದಷ್ಟು ಅವರಿಗೆ ಸಣ್ಣದಾದಂಥ ಗೇಮ್ ಕೊಡ್ತಾ ಇದೀವಿ. ಆ ಒಂದು ಗೇಮ್ನ ಯಾವ ರೀತಿ ಇಲ್ಲಿ ಆಡ್ತಾರೆ ಅನ್ನೋದನ್ನ ನೋಡೋಣ. ಸೊ ಫಸ್ಟ್ಲಿ ನಾನು ಈ ಒಂದು ಗೇಮಿಗೆ ಹೆಸರನ್ನ ಕರೆದ್ಬಿಡ್ತೀನಿ, ದೆನ್ ಅವ್ರನ್ನ ನಾವು ಇಲ್ಲಿ ನೀಟಾಗಿ ಅಲೋಕೇಟ್ ಮಾಡ್ಕೋಬಹುದು. ಆ್ಯಂಡ್ ಇವಾಗ ಮಮ್ಮಿ ಅವ್ರಿಗೆಲ್ಲರಿಗೂ ಪ್ರೋಗ್ರಾಮ್ ಅಂದರೆ ಒಂದು ಗೇಮ್ ಅರೇಂಜ್ ಮಾಡಿದರು. ಎಷ್ಟೊಂದು ಜನ ಗ್ರ್ಯಾಂಡ್ ಮದರ್ಸ್ ಬಂದಿದ್ರು ಅಂತ ಅಂದರೆ ಇವರೆಲ್ಲರೂ ಸೇರಿಸಿ ಒಂದು ಪ್ರೈಸ್ನ ಡಿಸ್ಟ್ರಿಬ್ಯೂಟ್ ಮಾಡೋಕ್ಕಾಗುತ್ತಾ? ಎಲ್ಲರೂ ವಿನ್ನರ್ಸೇನೆ ಪಾಪ. ಅಂದರೆ ಅವರು ತುಂಬ ಅಷ್ಟು ಪೇಷನ್ಸಿಂದ ಬಂದಿದ್ದಾರೆ, ಇನ್ವಾಲ್ವ್ ಆಗಬೇಕು ಅಂತ ಅಲ್ವಾ. ಸೊ ಇವರಿಗೆ ಸಿಂಪಲ್ ಆಗೇ ಒಂದು ಗೇಮ್ ಕೊಟ್ಟಿದ್ರು, ಅದು ಜಸ್ಟ್ ಪಾಸ್ ಮಾಡೋದಷ್ಟೇ. ಒಂದು ಪ್ಲೇಟಲ್ಲಿ ಫ್ಲವರ್ನ ಇಟ್ಕೊಂಡು ಪಾಸ್ ಮಾಡೋದಷ್ಟೇ, ಇನ್ನೇನೂ ಇರಲಿಲ್ಲ. ಬಟ್ ಚೆನ್ನಾಗಿತ್ತು ಅಂತ ಹೇಳ್ಬೋದು ಒಂಥರ. ಸೊ ನಮ್ಮ ಮಮ್ಮಿ ನಾನು ಸ್ಕೂಲ್ಗೆ ಹೋಗ್ಬೇಕಾದ್ರೂ ಬಂದು ಪ್ರೋಗ್ರಾಮ್ಸಲ್ಲಿ ಪಾರ್ಟಿಸಿಪೇಟ್ ಮಾಡಿ ಪ್ರೈಸ್ ತೊಗೊಂಡು ಬರ್ತಿದ್ರು. ಹಾಗೆ ಇವಾಗ ನನ್ನ ಮಗ ಸ್ಕೂಲ್ಗೆ ಹೋಗ್ಬೇಕಾದ್ರೂ ಅವರೇ ಪಾರ್ಟಿಸಿಪೇಟ್ ಮಾಡಿ ಅವರೇ ಪ್ರೈಸ್ ತೊಗೋತಿದ್ದಾರೆ ನೋಡಿ. ಇದು ಮೋಸ ಅಲ್ವಾ? ಗ್ರ್ಯಾಂಡ್ ಫಾದರ್ ಗ್ರ್ಯಾಂಡ್ ಮದರ್ಗೆ ಎಲ್ಲ ಗೇಮ್ಸ್ ಅರೇಂಜ್ ಮಾಡಿಬಿಟ್ಟು ಅಪ್ಪ ಅಮ್ಮಂಗೂ ಅರೇಂಜ್ ಮಾಡಬೇಕಿತ್ತಲ್ವ ಸ್ಕೂಲಲ್ಲಿ. ಬಟ್ ಇಟ್ಸ್ ಓಕೆ ಫೈನ್, ಅವರು ಬ್ಯುಸಿ ಇರ್ತಾರೆ. ಸೊ ಅವರು ಬೇಜಾರಿರ್ತಾರೆ, ಆ್ಯಕ್ಟಿವ್ ಇರಲ್ಲ ಅನ್ನೋ ಟೈಮಲ್ಲಿ ಈ ರೀತಿ ಒಂಥರ ಖುಷಿಯಾದ ಒಂದು ಸೆಲೆಬ್ರೇಷನ್ನ ನೋಡಿ ಅವರ ಮೂಡ್ ಕೂಡ ಚೇಂಜ್ ಆಗುತ್ತೆ. ಸೊ ಅವರು ಕೂಡ ಆ್ಯಕ್ಟಿವ್ ಆಗಿರ್ತಾರೆ. ಅಂದರೆ ನಮ್ಮ ಮಮ್ಮಿ ಸ್ವಲ್ಪ ಯಂಗ್ ಗ್ರ್ಯಾಂಡ್ ಮದರ್ ಅಂತಲೇ ಹೇಳ್ಬೋದು. ಅಂದಿದ ತಕ್ಷಣ ಸೋಲು ಗೆಲುವು ಎರಡು ಇರುತ್ತೆ. ಮತ್ತು ಇದರಲ್ಲಿ ನಾವು ಯಾವುದೇ ಥರ ಸೋತಿದ್ದು ಗೆದ್ದಿದ್ದು ಅಂತ ಹೇಳೋದಕ್ಕೆ ಇಷ್ಟ ಅಲ್ಲ. ನಮ್ಮ ಒಂದು ಆಸೆ ಏನಂದರೆ ನೀವೆಲ್ಲರೂ ಭಾಗವಹಿಸಬೇಕು ಮತ್ತು ಈ ಒಂದು ದಿನನ ಮತ್ತೆ ಮೆಲುಕು ಹಾಕೋ ಹಾಗೆ ಮಾಡಬೇಕು. ಹಾಗಾಗಿ ಈ ಒಂದು ಆಟವನ್ನು ನಾವು ಆಯೋಜನೆ ಮಾಡಿರುವಂಥದ್ದು. ಸೊ ಹಾಗೆ ಈಗ ಮೊದಲು ಇರುವಂಥ ಲೇಡೀಸ್ ಯಾರಿದಾರಲ್ಲ ಅವರ ಕೈಯಲ್ಲಿ ತಟ್ಟೆ ತುಂಬ ಹೂವಿದೆ ಅಲ್ವಾ. ಆ ಹೂವನ್ನು ಅವರು ಹಿಂಬದಿಯಲ್ಲಿ ಇರುವಂಥ ಅವರ ಸ್ನೇಹಿತರಿಗೆ ಹೂವನ್ನ ಪಾಸ್ ಮಾಡ್ತೀರಾ, ಆ ಹೂವನ್ನ ಆ ತಟ್ಟೆಗೆ ಸುರಿತೀರಾ. ಸೊ ಯಾವ ರೀತಿ ಅಂತ ಅನ್ನೋದಾದರೆ, ಸೊ ಮೊದಲು ಇರುವಂಥ ಲೇಡಿ ಯಾರದಾರಲ್ಲ ಅವರು ಅವರ ತಲೆ ಮೇಲೆ ಆ ತಟ್ಟೆಯನ್ನು ಇಟ್ಕೋಬೇಕು ಹೀಗೆ. ಅವ್ರದ್ದು ಡ್ಯಾನ್ಸ್ ಎಲ್ಲ ಮುಗಿದ್ಮೇಲೆ ಫೈನಲಿ ಗ್ರೂಪ್ ಫೋಟೋ ಡ್ಯಾನ್ಸ್ಗೆ ಯಾರ್ಯಾರು ಪಾರ್ಟಿಸಿಪೇಟ್ ಮಾಡಿದ್ರು ಆಲ್ಮೋಸ್ಟ್ ಆಲ್ ಎಲ್ಲ ಮಕ್ಕಳು ಡ್ಯಾನ್ಸ್ ಮಾಡಿದ್ರು. ಸೊ ಅವ್ರದ್ದೆಲ್ಲರದನ್ನು ಬ್ಯೂಟಿಫುಲ್ ಪಿಕ್ನ ಕ್ಯಾಪ್ಚರ್ ಮಾಡ್ತಿದ್ದಾರೆ ನಮ್ಮ ಬುಜ್ಜಿ ಅಂತ. ಫುಡ್ ಕೂಡ ಅರೇಂಜ್ ಮಾಡಿಸಿದ್ರು. ಬುಜ್ಜಿಗೆ ತಿಂತಾನ ನೋಡೋಣ ಅಂದ್ಬಿಟ್ಟು ಬಂದ್ವಿ. ಉಪ್ಪಿಟ್ಟು ಕೇಸರಿ ಬಂದೆಲ್ಲ ಆಯ್ತಲ್ಲ, ಬುಜ್ಜಿ ಅಂತೂ ಟೀ ಬೇಕು ಅಂತ ಇದು ಮಾಡ್ತಾ ಇದ್ದ. ಅವನು ಕೊಡಲ್ಲ, ಬಟ್ ಹಾಕಿದ್ರು ಸ್ವಲ್ಪ ಹಠ ಮಾಡ್ತಿದ್ದ ಅಂತ ಕೊಡ್ತಾ ಇದ್ವಿ. ಫ್ರೆಂಡ್ಸ್ ಮುಗಿಸ್ಕೊಂಡು ಬಂದ್ವಿ. ಆ್ಯನ್ಯುವಲ್ ಡೇ ಎಲ್ಲ ಮುಗೀತು.
3 o'clock ಮೇಲೆ ನಾರ್ಮಲ್ ಫಸ್ಟ್ ಸ್ಟ್ಯಾಂಡರ್ಡ್ ಟು 10th ಏನು ಮಕ್ಕಳಿದ್ದಾರೆ ಅವ್ರಿಗೆ ಆ್ಯನ್ಯುವಲ್ ಡೇ ಸ್ಟಾರ್ಟ್ ಆಗುತ್ತೆ ಪ್ರೋಗ್ರಾಮು. ಸೊ ನಮಗೂ ಟೈಮ್ ಇದೆ, ಇಂಟ್ರೆಸ್ಟ್ ಇದೆ ಅಪ್ಪ. ದೊಡ್ಡ ಮಕ್ಕಳು ಡ್ಯಾನ್ಸು ಇನ್ನೂ ಇಂಟ್ರೆಸ್ಟ್ ಹಂಗಾಗಿರುತ್ತೆ ನಿಜವಾಗ್ಲೂ. ಚಿಕ್ಕ ಮಕ್ಳು ಏನು ಅಂತಂದರೆ ಅವ್ರು ಹೆಂಗೆ ಮಾಡಿದ್ರು ಅದು ತುಂಬ ಪ್ರೀತಿಯಾಗಿ ಕಾಣಿಸುತ್ತೆ. ದೊಡ್ಡ ಮಕ್ಳಿಗೆ ಥೀಮೇ ಬೇರೆ ಥರ ಇರುತ್ತೆ. ಅವ್ರ ಸಾಂಗ್ ಸೆಲೆಕ್ಷನ್ಸ್ ಆಗಿರ್ಬೋದು, ನ್ಯೂ ಟ್ರೆಂಡಿಂಗ್ ಸಾಂಗ್ಸ್ ಆಗಿರ್ಬೋದು, ಭರತನಾಟ್ಯ, ಕರಾಟೆ ಇದೆಲ್ಲ ಇನ್ಕ್ಲೂಡ್ ಮಾಡಿರ್ತಾರೆ. ಸೊ ನಾವು ಬುಜ್ಜಿದನ್ನ ಮುಗಿಸ್ಕೊಂಡು ವಾಪಸ್ ಮನೆಗೆ ಬಂದ್ವಿ. ಇವಾಗ ಟೈಮ್ ಎಷ್ಟಾಗುತ್ತೆ ಗೊತ್ತಾ? 5:15 ಆಗಿದೆ. ನಾವು ಮನೆಗೆ ಬಂದಾಗ 2:15 ಏನೋ ಹಾಗೆ ಹೋಗಿ ತಾಚಿ ಮಾಡಿದ್ದು ಸ್ವಲ್ಪ ಟೈಮು. ಬುಜ್ಜಿ ಏನು ಮಾಡ್ತಿದ್ದಾನೆ ಗೊತ್ತಾ? ಪಾಪ ಅವ್ನು ಸಿಕ್ಕಾಪಟ್ಟೆ ಟಯರ್ಡ್ ಆಗಿದ್ದ. ಅವನ್ನ ಬೆಳಿಗ್ಗೆ ಬೇಗ ಎದ್ದೇಳಿಸಿ ನಾನು ಸ್ನಾನ ಮಾಡಿಸಿ ಇಲ್ಲಿ ರೆಡಿ ಮಾಡಿಸಿ ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಅವನನ್ನು ಅವ್ರ ಟೀಚರ್ಸ್ ಎಲ್ಲ ರೆಡಿ ಮಾಡಿಸಿ ಸಾಕು ಅನ್ಸ್ಬಿಟ್ಟಿರ್ತಾರೆ ಪಾಪ. ಅವನಿಗೆ ಸುಸ್ತಾಗಿ ಮಲಗಿಬಿಟ್ಟಿದ್ದಾನೆ. ಸೊ 5:15 ಆಗಿದೆ. ಇನ್ನೇನು ಒಂದು 5-10 ಮಿನಿಟ್ಸ್ ಎದ್ದೇಳ್ತಾನೆ, ಇಲ್ಲಾಂದರೆ ನಾನೇ ಎದ್ದೇಳಿಸ್ತೀನಿ. ನೈಟ್ ಮಲಗಲ್ಲ 12 ಗಂಟೆ ಆದ್ರೂ. ಇವಾಗ ಮಮ್ಮಿ ಹಾಸ್ಪಿಟಲ್ಗೆ ಹೋದ್ರು, ಮತ್ತು ಅಪ್ಪನ್ನ ನೋಡ್ಕೋಬೇಕಲ್ಲ. ನಮ್ಮ ಚಿಕ್ಕಮ್ಮ ಅವರು ಊರಿಗೆ ಹೋದ್ರು, ಮೊನ್ನೆ ನೈಟೆಲ್ಲ ಇದ್ದರು. ಸೊ ಅವ್ರು ಊರಿಗೆ ಹೋಗಿದ್ದಾರೆ, ಇನ್ನು ಮಮ್ಮಿ ನೋಡ್ಕೋಬೇಕು ಅಂತ ಅಂದ್ಬಿಟ್ಟು ಹೋದರು. ನಾನು ಸ್ವಲ್ಪ ಫ್ರೆಶ್ ಅಪ್ ಆಗಿ ಇವಾಗ ಸ್ವಲ್ಪ ಪಾತ್ರೆ ಇದ್ದಾವೆ ತೊಳಿಬೇಕು, ಮತ್ತು ಮನೆಯೆಲ್ಲ ಹಾಗೆ ಕ್ವಿಕ್ಕಾಗಿ ರೆಡಿ ಮಾಡಿ ಅಡುಗೆ ಮಾಡಬೇಕು. ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ.